ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬನ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ಕೊಂಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆಯೇ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸಂಕ್ರಾಂತಿನ ಹಿಂದೂ ಟೆಂಪಲಲ್ಲಿ ಆಚರಿಸ್ಕೊಂಡ್ವಿ. ಸ್ವಲ್ಪ ವಿಡಿಯೋ ಕ್ಲಿಪ್ ಕೂಡ ನಾನು ಹಾಕಿದ್ದೀನಿ. ಮತ್ತು ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರೆಲ್ಲ ಇರ್ತಾರೆ ನೋಡಿ, ಅವರಿಗೆಲ್ಲ ನಾವು ಹಣ್ಣು ಎರೆಯೋದು ಅಂತ ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ದೃಷ್ಟಿ ಅದೆಲ್ಲ ಮಗುವಿಗೆ ಏನಾಗಿರುತ್ತಲ್ಲ ಅದೆಲ್ಲ ಹೋಗುತ್ತಂತ, ಮತ್ತು ಅವ್ರಿಗೆ ಆಯುಷ್ಯ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಫಲಿಸುತ್ತಾ ಅಂಥೇಳಿ ಒಂದು ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಪದ್ಧತಿ. ಸೊ ಅದನ್ನು ಕೂಡ ನಾವು ಮಾಡಿದ್ವಿ ಇಲ್ಲೇ. ಇದನ್ನು ಯಾಕೆ ಮಾಡ್ತೀವಿ ಅಂಥೇಳಿ ಆಲ್ರೆಡಿ ನಾನು ಡೀಟೇಲಾಗಿ ಲಾಸ್ಟ್ ಇಯರ್ ಸಂಕ್ರಾಂತಿಯಲ್ಲಿ ಹೇಳಿದ್ದೀನಿ. ಸೊ ನೀವು ಬೇಕಂದ್ರೆ ಆ ವಿಡಿಯೋನ ಚೆಕ್ ಮಾಡ್ಬೋದು. ಮತ್ತು ಅತ್ತರಿಗೆ ಈ ಥರ ಎಲ್ಲ ತಲೆ ಮೇಲೆ ಹಾಕ್ತಾ ಇದ್ವಿ ನೋಡಿ, ಅದು ಭಾಳ ಚೆಂದ ಅನ್ನಿಸ್ತಾ ಇತ್ತು. ಸೊ ಅವ ವೆಯ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಹೇಳ್ತಾ ಇದ್ದ ಬೇಗ ಹಾಕಿ ನನ್ನ ತಲೆ ಮೇಲೆ ಬೇಗ ಹಾಕಿ ಅಂಥೇಳಿ. ಸೊ ಅವಳು ಆರೋಹಿದು ಫ್ರೆಂಡು ಮತ್ತು ಅವ್ರ ಮಮ್ಮಿ. ಸೊ ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ಇವರು. ಹಾಗೆಯೇ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ಕೊಂಡ್ವಿ. ಹಿಂದೂ ಟೆಂಪಲ್ ಇವೆಂಟ್ನ ಮಾಡಲಾಗಿತ್ತು. ಇಲ್ಲಿ ಆತು ನೋಡ್ಬೋದು ನೀವು, ಎಂಥ ಕ್ಯೂಟಾಗಿ ಪೋಸ್ ಕೊಡ್ತಿದ್ದಾನೆ ಅಂಥೇಳಿ. ಮತ್ತು ನಮ್ಮದು ಗಾಂಧಿ ಟೋಪಿ ಹಾಕ್ಕೊಂಡಿದ್ದಾನೆ ಇಲ್ಲಿ. ಪಕ್ಕ ಉತ್ತರ ಕರ್ನಾಟಕದ ಹುಡುಗ ಕಂಡಂಗೆ ಕಾಣತ್ತಾನ. ಹಾಗೆ ಮೇನ್ ಥಿಂಗ್ ಏನಂತಂದ್ರೆ, ನಾನು ಈ ಇವೆಂಟಿಗೆ ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟಿದ್ದೆ. ಇಲ್ಲೇ ಗಣೇಶನ ಟೇಬಲ್ ಅದನ್ನೆಲ್ಲ ಇಟ್ಟಿದ್ದೀವಿ. ಸೊ ಅದ್ರ ಕೆಳಗಡೆ ಒಂದು ಪುಟಾಣಿಯಾಗಿ ವಿಲೇಜ್ ಥೀಮ್ ಇರುತ್ತಲ್ಲ, ಪುಟ್ಟ ಗೊಂಬೆ ಇಟ್ಟು ಅಲಂಕಾರ ಮಾಡಿದ್ದೀನಿ. ಭಾಳ ಚೆಂದ ಕಾಣ್ತಾ ಇತ್ತು ಅದು. ಆಮೇಲೆ ಈ ಮೇನ್ ಸ್ಟೇಜ್ ಕೂಡ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಆಕಳು ಮತ್ತು ಪಾಟ್ ಇದೆಯಲ್ಲ, ಅದ್ರದ್ದು ಕಟ್ಔಟ್ ವೀಣಾ ಅಂತಿದ್ದಾರೆ, ಅವ್ರು ಮಾಡಿಕೊಟ್ರು. ಸಂಕ್ರಾಂತಿ ಹಬ್ಬ ಅಂದರೆ ಈ ರೈತರ ಹಬ್ಬ. ಸೊ ಈ ಹಬ್ಬನ ಪ್ರತಿಬಿಂಬಿಸುವಂಥದ್ದು ಈ ಆಕಳು ಮತ್ತು ಗಡಿಗೆ, ಗಾಳಿಪಟ ಮತ್ತು ಒಂಥರ ಹಳ್ಳಿ ವಾತಾವರಣ ನಿರ್ಮಿಸ್ಬೇಕಂತ ಈ ಥರ ಡೋರು ಅದನ್ನೆಲ್ಲ ಮೊದಲೇ ಕುಂತು ನಾನು ವಿಚಾರ ಮಾಡಿ ಅದ್ರ ಪ್ರಕಾರ ಎಷ್ಟೆಲ್ಲ ಆಗುತ್ತೋ ಅಷ್ಟು ಕ್ರಾಫ್ಟ್ ವರ್ಕ್ ಮಾಡ್ತು. ಕೆಲವು ಡೆಕೋರೇಟಿವ್ ಐಟಮ್ ನನ್ನ ಹತ್ರನೂ ಇದ್ದು, ಹಾಗೆಯೇ ಇನ್ನೂ ಸ್ವಲ್ಪ ಬೇಕಾಗಿದ್ದಲ್ಲಿ ನಾನು ಫ್ರೆಂಡ್ಸ್ ಕಡೆಯಿಂದನೂ ಕಲೆಕ್ಟ್ ಮಾಡಿಕೊಂಡೆ. ಹಾಗೆ ಈ ಥರ ಕಬ್ಬು ಅದೆಲ್ಲ ಇಲ್ಲಿ ಸಿಗುತ್ತೆ, ತುಂಬ ರೇರು. ಲಕ್ಕಿಲಿ ನಂಗೆ ಆ ದಿನ ಕಬ್ಬು ಸಹ ಸಿಕ್ತು. ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದೆ. ಎಲ್ಲರೂ ತುಂಬ ಲೈಕ್ ಮಾಡಿದರು. ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇತ್ತು, ಲೈಕ್ ಅವಲಕ್ಕಿ, ಉಂಡಿ, ಕಾಫಿ, ಟೀ ಈ ಥರದ್ದೆಲ್ಲ. ಆಲ್ಮೋಸ್ಟ್ ಅಲ್ಲಿ ಪಕ್ಕ ಎಲ್ಲ ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಸ್ನ್ಯಾಕ್ಸ್ ಆಗಿರಲಿ ಅಥವಾ ಅಡುಗೆ ಆಗಿರಲಿ ಮಾಡಿತ್ತು. ಈ ಸ್ವಲ್ಪ ಕುಕ್ಕೀಸ್ ಅವೆಲ್ಲ ಮಕ್ಳಿಗೆ ಇಟ್ಟಿದ್ವಿ, ಯಾಕಂದ್ರೆ ಅವರಿಗೆಲ್ಲ ಟಿಪಿಕಲ್ ಈ ಥರದ್ದು ಊಟ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ಸ್ವಲ್ಪ ಈ ಥರ ಕುಕ್ಕೀಸ್ ಅದೆಲ್ಲ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತೇಳಿ ಅವನು ಇಟ್ಟಿತ್ತು. ಮೊದಲು ಆ ಥರ ಬರೀ ಲುಂಗಿ ಅಷ್ಟೇ ಹಾಕಿದ್ದೆ, ಬಟ್ ಇವಾಗ ವಿಂಟರ್ ಇರೋದ್ರಿಂದ ತುಂಬ ಸ್ನೋಫಾಲ್ ಅದೆಲ್ಲ ಆಗ್ತಾಯಿದೆ, ಭಾಳ ಚಳಿ ಇತ್ತು. ಹೀಗಾಗಿ ಪ್ಯಾಂಟ್ ಹಾಕಿ ಅವನಿಗೆ ಲುಂಗಿ ಹಾಕಿದ್ದೆ. ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದು, ಹಾಗೆಯೇ ನಮಗೆ ದೊಡ್ಡವ್ರಿಗಾಗಲಿ ಮತ್ತು ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಇಟ್ಟಿದ್ರು. ಸೊ ನಾವು ಕಪಲ್ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ವಿ. ಇದಾದ ನಂತರ ಒಂದು ಫ್ಯಾಷನ್ ಶೋ ಇಟ್ಟಿದ್ರು, ಅದು ಕೂಡ ಕಪಲ್ಗೆ ಅಂತ. ಯಾರು ಕಪಲ್ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಂಡಿರ್ತಾರ ಅವರಿಗೆ ಒಂದು ಕಾಂಪಿಟೇಷನ್ ಇತ್ತು. ಬೆಸ್ಟ್ ಡ್ರೆಸ್ಡ್ ಕಪಲ್ ಅವಾರ್ಡ್ ಇತ್ತು. ಅರೌಂಡಾಗಿ ಒಂದು 8 ಕಪಲ್ಸು ಪಾರ್ಟಿಸಿಪೇಟ್ ಮಾಡಿದರು. ನಾವು ಕೂಡ ಅದರಲ್ಲಿ ಒಬ್ಬರಾಗಿದ್ವಿ. ಮತ್ತು ಫೈನಲ್ ಆಗಿ ನಾವು ಫಸ್ಟ್ ರೌಂಡೂ ತಲುಪಿದ್ವಿ. ನಾನು ಮತ್ತು ನಂದು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಕೂಡ ವಾಣಿ ಅಂಥೇಳಿ. ಸೊ ನಾವಿಬ್ಬರು ಫಸ್ಟ್ ಪ್ಲೇಸಿಗೆ ಟೈಟ್ ಕಾಂಪಿಟೇಟರ್ ಆದ್ವಿ. ಸೊ ನಮಗೆ ಮತ್ತೆ 2 ರೌಂಡ್ ಆಡಿಸಿದ್ರು. ನನ್ನ ಹಸ್ಬೆಂಡು ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಮಾಡಲಿಕ್ಕೆ ತುಂಬ ನಾಚ್ಕೊತಾರೆ, ಹೀಗಾಗಿ ನಮಗೂ ಪ್ರೈಸ್ ಸಿಕ್ತು. ಬಟ್ ಫಸ್ಟ್ ಪ್ಲೇಸ್ ಅಂತ ಇನ್ನೊಬ್ಬರು ಕಪಲ್ ಏನಿದ್ರಲ್ಲ ವಾಣಿ ಅನ್ನೋರು, ಅವ್ರ ಫ್ಯಾಮ್ಲಿಗೆ ಕೊಡಲಾಯಿತು.
ಮತ್ತು ರೂಲ್ಸ್ ಎಲ್ಲ ಏನಿತ್ತು ಅಂದರೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಲೇಬೇಕಂತಿತ್ತು. ಸೊ ಹೀಗಾಗಿ ಆನ್ ಸ್ಪಾಟೇ ನಾವು ಡ್ಯಾನ್ಸ್ ಡಿಸೈಡ್ ಮಾಡಿದ್ದು, ಹಾಡ ಎಲ್ಲ ಡಿಸೈಡ್ ಮಾಡಿದ್ದು. ಸೊ ಹೀಗಾಗಿ ಎಲ್ಲ ಕಷ್ಟ ಆಯಿತು, ಪ್ರಾಕ್ಟೀಸ್ ಏನೂ ಇರಲಿಲ್ವಲ್ಲ ಹಸ್ಬೆಂಡ್ಗದೆಲ್ಲ. ಹೀಗಾಗಿ ನಾವು ಸುಮ್ಮನೆ ಸ್ವಲ್ಪ ಮಾಡಿದ್ವಿ. ನಾನು ವಡಪೆಲ್ಲ ಹೇಳಿದ್ದೆ ಫಸ್ಟ್ ರೌಂಡಲ್ಲಿ, ಮತ್ತು ನಮ್ಮದು ಡ್ರೆಸ್ಸಪ್ ಬಗ್ಗೆ ಎಲ್ಲ ಹೇಳಿದ್ದೆ, ಉತ್ತರ ಕರ್ನಾಟಕ ಸ್ಟೈಲ್ ಬಗ್ಗೆ, ಇಲ್ಕಲ್ ಸಾರಿ ಬಗ್ಗೆ. ಹೀಗಾಗಿ ಅದು ಕ್ಲಿಕ್ ಆಯಿತು. ಇಲ್ಲಿ ನೋಡ್ಬೋದು, ಇವರೇ ನನ್ನ ಫ್ರೆಂಡ್ ವಾಣಿ ಅಂತೇಳಿ. ಇಬ್ಬರು ಒಂದು ಗೌಡ್ತಿ ಲುಕ್ಕಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ವಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ಹೊಸ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. Silence, please. Nanante Satushake Hadu Satushake Mama ni kau Cina Cina Nyanyi